ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾಗ್ಯ UK ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಹೋಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾನು ನಿಮಗೆ ನೀವು ಯಾವತ್ತೂ ಮಾಡಿ ತಿಂದೇ ಇರುವಂಥ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯೂಶ್ವಲಿ ಸಬ್ಬಸಿಗೆ ಪುಂಡಿ ಪಲ್ಯ ಅಂತ ನೂರಾರು ಥರ ಪಲ್ಯನ ತಿಂದಿರ್ತೀರ. ಬಟ್ ಐ ಗ್ಯಾರಂಟಿ ದ್ಯಾಟ್ ನೀವು ಈ ಥರ ಪಲ್ಯನ ಯಾವತ್ತೂ ಟ್ರೈ ಮಾಡಿರೋದಿಲ್ಲ. ಈ ಪಲ್ಯನ 10 ನಿಮಿಷದಲ್ಲಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಪಲ್ಯನ ನಾನು ನಮ್ಮ ಹೊಲದಾಗ ಬೆಳೆದಿರುವಂಥ ಕುಂಬಳ ಬಳ್ಳಿಯಿಂದ ತೊಗೊಂಡು ಬಂದೀನಿ. ಇದನ್ನು ತೊಗೊಂಡು ಬಂದು ಸ್ವಚ್ಛಗೆ ನೀರಿನೊಳಗೆ ತೊಳ್ಕೊಂಡು ಇದನ್ನು ಸಣ್ಣಗೆ ಹೆಚ್ಕೋಬೇಕ್ರಿ. ಸೊ ಈ ಪಲ್ಯ ಮಾಡ್ಬೇಕಂದ್ರೆ ನೀವು ಆ ಎಲೆಗಳನ್ನು ಆದಷ್ಟು ಎಳೆ ಇರುವಂಥ ಎಲೆಗಳನ್ನು ಚೂಸ್ ಮಾಡಿಕೊಂಡು ಅದನ್ನು ಪಲ್ಯಗೆ ಯೂಸ್ ಮಾಡಬೇಕು. ಸೊ ಈ ಪಲ್ಯ ಒಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ಸ್ ಕೂಡ ಈ ಪಲ್ಯನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಜಾಸ್ತಿ ಪಂಪ್ಕಿನ್ ಲೀವ್ಸು ಪಂಪ್ಕಿನ್ನಿಂದ ಮಾಡಿರುವಂಥ ಫುಡ್ಡನ್ನು ತಿನ್ನೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ನನಗಂತೂ ವಾರದೊಳಗೆ 2 ಸಲ ಈ ಪಲ್ಯ ಬೇಕೇ ಬೇಕು. ಸೊ ಈ ಥರ ಸಣ್ಣಗೆ ಆ ಪಲ್ಯನೆಲ್ಲ ಹೆಚ್ಕೊಂಡ್ಬಿಟ್ಟು ಒಂದು ಬುಟ್ಟಿ ಒಳಗೆ ಹಾಕಿ ತೆಗೆದು ಇಟ್ಕೊಂಡ್ಬಿಟ್ರಿ. ಸೊ ನಂಗೆ ಈ ಪಲ್ಯನ ನಮ್ಮ ಮಮ್ಮಿ ಹೆಚ್ಕೊಟ್ಟಾಳ್ರಿ. ಭಾಳ ಏನಿಲ್ಲ, 5 ರಿಂದ 6 ಎಲೆ ಹೆಚ್ಚಿದ್ವಿ ರೀ ನಾವು. ಇದು ಆಲ್ಮೋಸ್ಟ್ 5 ರಿಂದ 6 ಜನರಿಗೆ ತಿನ್ನೋಕೆ ಆರಾಮಾಗಿ ಸಾಕಾಗುತ್ತೆ ರೀ ಇಷ್ಟು ಪಲ್ಯ. ಸೊ ಇದಕ್ಕೆ ನಾವು 1 ಈರುಳ್ಳಿ, 1 ಟೊಮ್ಯಾಟೊ ಮತ್ತು 2 ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿವ್ರಿ. ನೀವು ಖಾರ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಮೆಣಸಿನ್ಕಾಯಿ 2 ಜಾಸ್ತಿ ಹಾಕ್ಕೊಳ್ಬೋದು. ನೀವು ಈರುಳ್ಳಿನೂ ಜಾಸ್ತಿ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಹಾಕ್ಕೊಂಡ್ರೆ ಜಾಸ್ತಿ. ಸೊ ಈಗ ಇವನ್ನೆಲ್ಲ ನಾನು ಹೆಚ್ಚಿಟ್ಕೊತಾ ಇದ್ದೀನಿ. ಈಗ ಪಾತ್ರೆ ಒಳಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸೊ ನಾನು ಏನು ಮಾಡಿದ್ದೆ ಅಂತಂದ್ರೆ, ನಾನು ಪಲ್ಯ ಮಾಡೋಕ್ಕಿಂತ ಒಂದು ಅರ್ಧ ತಾಸು ಮುಂಚೆನೇ ಏನು ಮಾಡಿದ್ದೆ ಅಂತಂದ್ರೆ, ಹೆಸರು ಬೇಳೆ 1 ಕಪ್ ಆಗುವಷ್ಟು ಏನು ಮಾಡಿದ್ದೆ ಅಂದರೆ ನೀರೊಳಗೆ ನೆನೆ ಹಾಕಿಟ್ಟಿದ್ದೆ. ಬೇಳೆ ಹಾಕಿದ್ರಂದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಅದ್ರದ್ದು. ಸೊ ಇವಾಗ ನಾನು ಎಣ್ಣೆ ಹಾಕಿ ಅದ್ರೊಳಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡೀನಿ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನ ನಾವು ಲೋ ಫ್ಲೇಮ್ ಇಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಏನು ಮಾಡ್ತೀನಿ, ಫ್ರೈ ಮಾಡ್ತೀನಿ ನಾನು ಲೋ ಫ್ಲೇಮಲ್ಲಿ. ಅದನ್ನು ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದ್ರೆ ಅದು ಸುಟ್ಟು ಕರಿ ಆಗಿಬಿಡ್ತಾವ್ರಿ, ಅವು ಟೇಸ್ಟ್ ಬರೋಂಗಿಲ್ಲ. ಸೊ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ನಮ್ಮದು ಈರುಳ್ಳಿ ಫ್ರೈ ಆಗ್ತಾಯಿದೆ, ಗೋಲ್ಡನ್ ಕಲರ್ ಬಂದೈತೆ ಆಲ್ಮೋಸ್ಟ್. ಈಗ ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ಕೊತೀನಿ. ಟೊಮ್ಯಾಟೊನ ಸ್ವಲ್ಪ ಜಾಸ್ತಿನೇ ಹುರ್ಕೊಂಡು ಬರೋಣ್ರಿ, ಯಾಕಂತಂದರೆ ಇದು ಹಸಿ ಉಳಿದ್ರೆ ಟೇಸ್ಟು ಚೆನ್ನಾಗಿ ಅನಿಸಲ್ಲ ಟೊಮ್ಯಾಟೊದು. ಸೊ ಪೂರ್ತಿ ನೀರೆಲ್ಲ ಹೋಗಿ ಫ್ರೈ ಆಗೋವರೆಗೂ ಹುರ್ಕೊಂಡು ಬಿಡೋಣ ಅದನ್ನು. ಸೊ ನಾನು ಹಾಕ್ಕೊಂಡಿರೋ ತರಕಾರಿ ಎಲ್ಲ ಫ್ರೈ ಆಗಿದೆ ಆಲ್ಮೋಸ್ಟ್. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ಕೊತೀನಿ. 1 ಕಪ್ ಆಗುವಷ್ಟು ಹಾಕೋರಿ. ಒಂದು 5-6 ಎಲೆ ಹೆಚ್ಚಿದ್ರೆ ಸಾಕು, 1 ಕಪ್ ಆಗುವಷ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಎಲ್ಲನೂ ಮಿಕ್ಸ್ ಮಾಡಿಕೊಂಡು. ಅದ್ರೊಳಗೆ ಹಸಿ ಸ್ಮೆಲ್ ಇರಬಾರ್ದು ರೀ, ಆ ಥರ ಹುರ್ಕೋಬೇಕು ನೋಡಿ. ಎಲ್ಲ ಹುರ್ಕೊಂಡ ನಂತರ ನಾನು ಇದಕ್ಕೆ ಪಲ್ಯ ಹಾಕ್ಕೊತೀನಿ. ನಾನು ಹೆಚ್ಚಿಟ್ಕೊಂಡಿರುವಂಥ ಪಲ್ಯ ಎಲ್ಲನೂ ಹಾಕ್ಕೊಂಡೆ ಅದಕ್ಕೀಗ. ಸೊ ಇವಾಗ ನಾನು ಹಾಕ್ಕೊಂಡಿರೋ ಪಲ್ಯ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ. ನೋಡಿರಿ, ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಕತ್ತದ ಪಲ್ಯ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತೀನಿ ನಾ ಇವಾಗ. ಸೊ ಉಪ್ಪು ಹಾಕೋದ್ರಿಂದ ಪಲ್ಯ ನೀರು ಬಿಡುತ್ತೆ ರೀ. ಅದು ಉಪ್ಪು ಹಾಕಿ ಮುಚ್ಚಿದ ಮೇಲೆ ಅದೇ ನೀರೊಳಗೆ ಪಲ್ಯ ಬೇಯುತ್ತೆ. ಸಮ್ಟೈಮ್ಸ್ ಪಲ್ಯ ತುಂಬ ಬಲ್ತಿತ್ತು, ಬಿರುಸಾಗಿತ್ತು ಅಂತಂದ್ರೆ ನೀವು ಅದಕ್ಕೊಂದು ಸ್ವಲ್ಪ ನೀರು ಸಿಂಕಿಸ್ಬೋದು. ಸೊ ಪಲ್ಯ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗ್ಯದ, ಉಪ್ಪು ಹಾಕಿನಿ. ಇವಾಗ ಅದನ್ನು ನಾವು ಕುದಿಯೋಕೆ ಬಿಡಬೇಕು. ಈಗ ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ನಾನು ಒಂದು 3-4 ನಿಮಿಷದವರೆಗೂ ಇದನ್ನು ಬೇಯೋದಕ್ಕೆ ಇಡ್ತೀನಿ. ನೋಡಿರಿ ಇವಾಗ ಹೆಂಗಾಗ್ಯದ ನೋಡೋಣ. ನೋಡಿರಿ, ಪಲ್ಯ ಎಲ್ಲನೂ ಸರಿಯಾಗಿ ಬೆಂದಿದೆ. ಸೊ ಎಲ್ಲ ಅದರೊಳಗೆ ಹಾಕಿರೋ ಈರುಳ್ಳಿ, ಟೊಮ್ಯಾಟೊ, ತರಕಾರಿ ಎಲ್ಲ ಅದು ಬೆಂದಿದೆ. ಸೊ ಈ ಪಲ್ಯ ನನಗೆ ತುಂಬ ಫೇವ್ರೆಟ್. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿರಿ, 10 ನಿಮಿಷದೊಳಗೆ ಆಗುವಂಥ ಪಲ್ಯ. ಟ್ರೈ ಇಟ್ ಆ್ಯಂಡ್ ಹ್ಯಾವ್ ಇಟ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಮರಿದ ಸಬ್ಸ್ಕ್ರೈಬ್ ಮಾಡಿರಿ.